ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಸ್ವಾತಂತ್ರ್ಯ ಹಬ್ಬದ ಅಂಗವಾಗಿ ವಿಧಾನಸೌಧಕ್ಕೆ ನಾನು ಬಂದಿದ್ದೇನೆ. ನನ್ನ ಜೀವನದ ಅತ್ಯಂತ ವಿಶೇಷ ಕ್ಷಣಗಳಲ್ಲಿ ಇದು ಒಂದಾಗಿದೆ. ಯಾಕೆಂದರೆ ವಿಧಾನಸೌಧಕ್ಕೆ ಇದುವರೆಗೂ ಭೇಟಿ ನೀಡಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ನಾನು ವಿಧಾನಸೌಧಕ್ಕೆ ಬಂದಿದ್ದೀನಿ. ವಿಧಾನಸೌಧದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಫ್ರೀಡಮ್ ಹಬ್ಬ ನಡೀತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮವು ತನ್ನದೇ ಆದ ವಿಶೇಷ ಶೈಲಿಯಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲಿದ್ದ ಪ್ರತಿಯೊಬ್ಬರ ಗಮನ ಸೆಳೀತು. ದೇಶಭಕ್ತಿ, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಪ್ರತಿಬಿಂಬಿಸುವ ವಿವಿಧ ಕಾರ್ಯಕ್ರಮಗಳು ನೋಡುವ ಅವಕಾಶ ಇಂದು ನಮಗೆ ಸಿಕ್ಕಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿತ್ತು. ಹಾಗೆ ನಾವು ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಸ್ಟಾಲ್ಗಳನ್ನ ಅಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ರು. ನಾವಿಲ್ಲಿ ಸುಮಾರು ಬೆಳಗ್ಗೆ 10 ಗಂಟೆಗೆ ಭೇಟಿ ಕೊಟ್ಟಿದ್ವಿ. ಸ್ಟಾಲ್ಗಳೆಲ್ಲ ರೆಡಿ ಆಗ್ತಿತ್ತು. ನೋಡ್ಬೋದು ನೀವಿಲ್ಲಿ ಬೀದರ್, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಹಾಗೆ ಆ ಸ್ಟಾಲ್ಗಳ ಹತ್ರ ಅವರು ನಮಗೆ ಅಲ್ಲಿನ ಸ್ಪೆಷಾಲಿಟಿ ಏನು, ಬೀದರಲ್ಲಿ ಏನು ಸ್ಪೆಷಾಲಿಟಿ ಅದರದ್ದೊಂದು ನಮಗೆ ತಿನ್ನಕ್ಕೆ ಕೊಡ್ತಾಯಿದ್ರು. ಆಮೇಲೆ ಬೆಳಗಾವಿಯಲ್ಲಿ ಏನು ಸ್ಪೆಷಾಲಿಟಿ, ಯಾವ ಸ್ವೀಟ್ ಸ್ಪೆಷಾಲಿಟಿ ಇರುತ್ತೆ ಅಂಥ ಸ್ವೀಟ್ಗಳನ್ನೇ ನಮಗೆ ಕೊಡ್ತಾಯಿದ್ರು. ಮತ್ತು ರಾಯಚೂರಲ್ಲಿ ಏನು ಸ್ಪೆಷಾಲಿಟಿ, ಸೊ ಆ ಥರ ನಮಗೆ ಅಲ್ಲಿ ಏನಾದರೂ ತಿನ್ನೋಕ್ಕೆ ಕೊಡ್ತಾಯಿದ್ರು. ಅದು ಬಂದು ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಸ್ಟಾಲ್ಗಳನ್ನೂ ನೋಡ್ಕೊಂಡು ಬಂದ್ವಿ. ಕೆಲವು ಕಡೆ ಸ್ವೀಟ್ಸ್ ಕೊಡ್ತಾಯಿದ್ರು, ಕೆಲವು ಕಡೆ ಕಡುಬು, ಕೆಲವು ಕಡೆ ಮಿರ್ಚಿ ಮಂಡಕ್ಕಿ, ಮತ್ತು ಕೆಲವು ಕಡೆ ದಕ್ಷಿಣ ಭಾರತದ್ದು ಪೂರಿ ಸಾಗು, ಮತ್ತು ಕೆಲವು ಕಡೆ ಅದರದ್ದೇ ಸ್ಪೆಷಲ್ ಆಗಿರೋ ಸ್ವೀಟ್ಸ್ ಎಲ್ಲ ಕೊಡ್ತಾಯಿದ್ರು. ನೋಡಿ, ಇದು ಚಿತ್ರದುರ್ಗ ಸ್ಟಾಲು. ಆ್ಯಂಡ್ ಇನ್ನು ಕೆಲವು ಕಡೆ ಬೇರೆ ಬೇರೆ ರೀತಿಯೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ರು. ಇನ್ನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ರು, ಯಾಕಂದರೆ ಇದು ಇನ್ನೂ ಟೈಮ್ ತುಂಬ ಬಾಕಿ ಇತ್ತು. ಪೆರೇಡ್ ಎಲ್ಲ ಆದಮೇಲೆ ಈವೆಂಟ್ಗಳು ಎಲ್ಲ ಹೋಸ್ಟ್ ಆಗ್ತಾಯಿತ್ತು. ಇಲ್ಲಿ ತುಂಬ ಈವೆಂಟ್ಗಳಿದೆ. ನನ್ನ ಹೆಸರು ಉಳ್ಳಾಲದ ರಾಣಿ ಅಬ್ಬಕ್ಕ. ನನ್ನ ಉಳ್ಳಾಲ ಎಲ್ಲರದು. ಸಮುದ್ರ ನನ್ನ ಮುಂದೆ. ಪೋರ್ಚುಗೀಸರ ಬೃಹತ್ ಹಡಗುಗಳು ಸಮುದ್ರದಲ್ಲಿ. ಅವರ ಬಳಿ ದೊಡ್ಡ ಫಿರಂಗಿಗಳು, ನನ್ನ ಬಳಿ ಚಿಕ್ಕ ದೋಣಿಗಳು. ಆದ್ರೆ ಸಮುದ್ರ ಯಾರದ್ದು? ನಮ್ಮದು. ನನ್ನ ಸೈನ್ಯದಲ್ಲಿ ಒಂದು ಸಮುದಾಯ ಇರಲಿಲ್ಲ. ಪಿಳ್ಳರಿದ್ದರು, ಮೊಗವೀರರಿದ್ದರು, ಪಿಳ್ಳರಿದ್ದರು, ಜೈನರಿದ್ದರು, ಕ್ರಿಶ್ಚಿಯನ್ನರಿದ್ದರು, ದಲಿತರು, ಆದಿವಾಸಿಗಳಿದ್ದರು. ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಏಕೆಂದರೆ ಶತ್ರು ನಮ್ಮನ್ನು ಕೇಳಲಿಲ್ಲ, ನೀನು ಯಾವ ಧರ್ಮವೆಂದು. ಅವನು ಕೇಳಿದ್ದು, ನೀನು ಉಳ್ಳಾಲದವನ? ನಾವು ಒಗ್ಗಟ್ಟಾದೆವು. ರಾತ್ರಿಯಲ್ಲಿ ಸಮುದ್ರಕ್ಕೆ ಇಳಿದೆವು. ಚಿಕ್ಕ ದೋಣಿಗಳಲ್ಲಿ ದೊಡ್ಡ ಹಡಗುಗಳಿಗೆ ಸವಾಲು ಹಾಕಿದೆವು. ಅವರಿಗೆ ತಂತ್ರಜ್ಞಾನ ಇರಬಹುದು, ನಮಗೆ ಒಗ್ಗಟ್ಟಿತ್ತು. ಅವರ ಬಳಿ ದೊಡ್ಡ ಹಡಗು ಇರಬಹುದು, ನಮಗೆ ದೊಡ್ಡ ಹೃದಯವಿತ್ತು. ಇಂದು ಭಾರತಕ್ಕೆ ನನ್ನ ಸಂದೇಶ: ವಿಭಜನೆಗೆ ಬಲಿಯಾಗಬೇಡಿ. ನಾನು ಹೋರಾಡಿದಾಗ ನನ್ನ ಸೈನಿಕರ ಧರ್ಮ ಕೇಳಲಿಲ್ಲ. ನೀವು ಇಂದು ನಿಮ್ಮ ಸಹೋದರನ ಧರ್ಮ ಕೇಳಬೇಡಿ. ಸಂವಿಧಾನ ನಮಗೆ ಹೇಳುವುದು, ಎಲ್ಲರಿಗೂ ಸಮಾನ ಗೌರವಿಸಿ. ಅದನ್ನು ಉಳಿಸುವುದು ನಿಮ್ಮ ಕರ್ತವ್ಯ. ಒಗ್ಗಟ್ಟೆ ಭಾರತದ ನಿಜವಾದ ಕೋಟೆ. ಜೈ ಹಿಂದ್. ನೋಡಿದ್ರಲ್ಲ ಫ್ರೆಂಡ್ಸ್, ಉಳ್ಳಾಲದ ರಾಣಿ ಅಬ್ಬಕ್ಕ ಅವರು ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ. ನಿಜಕ್ಕೂ ಅವರ ಎನರ್ಜಿ, ಅವರ ಒಂದು ಧೈರ್ಯಕ್ಕೆ ಮೆಚ್ಚಲೇಬೇಕಾಗಿದೆ. ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆ ನಾವು ಮುಂದೆ ಎಲ್ಲ ಬೇರೆ ಬೇರೆ ಸ್ಟಾಲ್ಸ್ನೂ ವಿಸಿಟ್ ಮಾಡಿದ್ವಿ. ತುಮಕೂರು, ಬೆಂಗಳೂರು ನಗರ, ಮಂಡ್ಯ, ಮೈಸೂರು ಎಲ್ಲ ಇದೆ. ಹಾಗೆ ಮುಂದೆ ಹೋಗ್ತಾ ಇನ್ನೂ ಯಾರೆಲ್ಲ ದೇಶದ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಹಾಗೆ ಹೋಗ್ತಾ ಎಲ್ಲ ಸ್ಟಾಲ್ನೆಲ್ಲನೂ ನಾವು ನೋಡಿಕೊಂಡು ನಿಧಾನವಾಗಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮು ವಿಧಾನಸೌಧದಲ್ಲಿ ಈ ಥರ ಒಂದು ಆರ್ಗನೈಸ್ ಮಾಡಿದ್ದು. ನೋಡಿ, ಹಾಸನ ಕಾಣ್ತಾ ಇದೆ. ನಾನು ಹತ್ತಿರ ಹೋಗಿ ವಿಡಿಯೋ ಮಾಡಿದೆ. ಯಾಕೆ ಹೇಳಿ, ನಮ್ಮ ಊರು ಹಾಸನ. ವಿಧಾನಸೌಧವನ್ನು ಹತ್ತಿರದಿಂದ ನೋಡುವುದು, ಅದರ ಸುತ್ತಮುತ್ತ ಸುತ್ತಾಡುವುದು, ಅದರ ಭವ್ಯವಾದ ವಾಸ್ತುಶಿಲ್ಪವನ್ನು ಆನಂದಿಸುವುದು ನನಗೆ ತುಂಬ ಹೊಸದು ಅನಿಸ್ತು. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ನಾನು. ಆ್ಯಂಡ್ ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಹೆಮ್ಮೆಯ ವಿಷಯ ಇದು. ವಿಧಾನಸೌಧ ಒಳಗಡೆ ಹೋಗಿ ನಾವು ಮಾತಾಡೋದು. ನೋಡಿ, ಇಲ್ಲೂ ಒಬ್ಬರು ಮಾತಾಡ್ತಿದ್ರು.
ಮತ್ತು ವಿಧಾನಸೌಧ ನೋಡೋಕ್ಕೆ ತುಂಬ ಭವ್ಯವಾಗಿದೆ ಅಂತ ನಿಮಗೂ ಗೊತ್ತಿದೆ. ನಾವು ಇಲ್ಲಿ ಮೇನ್ ರೀಸನ್ ಬಂದಿರೋದು ಏನಂದರೆ, ಇಲ್ಲಿ ನಾವು ಎಲ್ಲ ಈವೆಂಟ್ಗಳನ್ನೂ ನೋಡಿಕೊಂಡು ಹೋಗೋಕ್ಕೆ ಬಂದಿದ್ವಿ. ನಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮೂಲಕ ನಾವು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು. ನೋಡಿ, ಇಲ್ಲಿ ಗಾಂಧೀಜಿ ಸ್ಟ್ಯಾಚ್ಯೂ ಇದೆಯಲ್ಲ, ಇಲ್ಲಿ ನಮಗೆ ಒಳಗಡೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನೇನು ವಿಷಯ ಇದೆ, ಪ್ರತಿಯೊಂದು ವಿಷಯದ ಬಗ್ಗೆ ಲೈಕ್ ಇನ್ಫಾರ್ಮೇಷನ್ ಸಿಕ್ತು. ಬಟ್ ತುಂಬ ಕ್ರೌಡ್ ಇರೋದ್ರಿಂದ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನ್ನ ಕೈಲಿ ಎಷ್ಟು ಆಗಿದೆಯೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸತ್ಯಾಗ್ರಹ ಯಾವಾಗ ನಡೀತು, ಸ್ವಾತಂತ್ರ್ಯ ಯಾವಾಗ ಬಂತು, ಹೋರಾಟಗಳು ಹೇಗೆ ನಡೀತು ಆಗಿನ ಕಾಲದಲ್ಲಿ, ಆಮೇಲೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗಾಯಿತು, ಸೊ ಎಲ್ಲ ಇನ್ಫಾರ್ಮೇಷನ್ ಇದೆ. ನಾವುಗಳು ಫ್ರೀ ಆಗಿದ್ದಾಗ ನೀವುಗಳು ಯಾರಾದರೂ ಹೋಗ್ತೀರಾ ಅಂದರೆ ನಿಧಾನವಾಗಿ ಅದನ್ನು ಓದ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾವಾಗ ಆಯಿತು, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಸ್ಟೋರಿಗಳು ಓದೋಕ್ಕೆ, ಇತಿಹಾಸದ ಸ್ಟೋರಿಗಳು ಓದೋಕ್ಕೇ ಒಂದು ರೋಮಾಂಚನ ಆಗಿರುತ್ತೆ. ನಾವಿದನ್ನೆಲ್ಲ ಓದ್ಕೊಂಡು ಕೊನೆಗೆ ಬಂದಿದ್ದೆ ನಮ್ಮ ಅಸೆಂಬ್ಲಿ ಹಾಲ್ನ ನೋಡೋಕ್ಕೆ. ಬಟ್ ಅಸೆಂಬ್ಲಿ ಹಾಲ್ಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಜನರಿದ್ದರು. ನಮಗೆ ಹೋಗೋಕ್ಕೆ ಆಗಲ್ಲ ಅಂದ್ಕೊಂಡು ನಾವು ವಾಪಸ್ ಹೋಗೋ ಮೂಮೆಂಟಲ್ಲಿ ಫೈನಲಿ ನಮಗೆ ಹೋಗೋ ಅವಕಾಶ ಸಿಕ್ತು. ಎಸ್, ನೀವು ಇವ್ರನ್ನ ನೋಡ್ತಾ ಇದ್ದೀರಲ್ಲ, ಇವರು ಫೇಮಸ್ ಆ್ಯಕ್ಟ್ರೆಸ್ ಕೋಲಿ ರಮ್ಯಾ ಅವರು. ಇವರು ಬಂದು ಕ್ರಿಯೇಟರ್ ಗೈಡ್ ಹಬ್ನ ಫೌಂಡರ್ ಆಗಿದ್ದಾರೆ. ಇವರು ಇಲ್ಲಿ ವ್ಲಾಗ್ಸ್ ಮಾಡ್ತಿದ್ರು, ನಾವು ಇವ್ರ ಜೊತೆನೇ ವ್ಲಾಗ್ಸ್ ಮಾಡ್ತಾಯಿದ್ವಿ. ಒಳಗಡೆ ಹೋದ್ವಿ, ಎಂಟರ್ ಆದ್ವಿ. ಲೈಕ್ ಸೆಕೆಂಡ್ ಫ್ಲೋರಲ್ಲಿತ್ತು ಅಸೆಂಬ್ಲಿ ಹಾಲು. ಹೋಗ್ತಾ ಎಲ್ಲ ಸುತ್ತಮುತ್ತ ವ್ಯೂನೆಲ್ಲ ಕವರ್ ಮಾಡ್ಕೊಂಡ್ವಿ. ಮೇಲಿಂದ ನೋಡೋಕ್ಕಂತೂ ತುಂಬ ಅದ್ಭುತವಾದ ವ್ಯೂ ಅಂತೂ ನಮಗೆ ಸಿಕ್ತು. ನಾವು ಆ ವ್ಯೂನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋದ್ವಿ. ನೋಡಿ, ಮೇಲಿಂದ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ಈ ಥರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಲೈಕ್ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನಮಗೆ ಈ ಥರ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ಲಕ್ ಅಂತಲೇ ಹೇಳ್ಬೋದು. ಒಳಗಡೆ ಹೋಗೋದೇ ಒಂದು ದೊಡ್ಡ ಇಂಪಾರ್ಟೆಂಟು. ಸೊ ಇಲ್ಲಿ ಈ ಥರ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದ್ದ ಕೃಷ್ಣ ಬೈರೇಗೌಡರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಸೊ ಈ ಥರನೇ ಇನ್ನು ಮುಂದೆ ಫ್ರೀಡಮ್ ಹಬ್ಬ, ಲೈಕ್ ಬೆಂಗಳೂರು ಫೆಸ್ಟು ಈ ಥರದ್ದೆಲ್ಲ ನಡೀತಾ ಇರಬೇಕು. ಜನರಿಗೆ ಒಳಗಡೆ ಹೋಗೋ ಅವಕಾಶ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಗ್ಯಾಲ್ರಿಗೆ ಎಂಟ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ. ಸೊ ನಾವು ಗ್ಯಾಲ್ರಿ ಹತ್ರ ಹೋದ್ವಿ. ಆ್ಯಂಡ್ ಮೇಲೆ ಹೋಗ್ತಿದ್ದಂಗೆ ಅಲ್ಲಿ ಗ್ಯಾಲ್ರಿ ಹತ್ರ ಅಷ್ಟೇ ವಿಡಿಯೋ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು. ಅಸೆಂಬ್ಲಿ ಹಾಲ್ ಒಳಗಡೆ ಯಾರೂ ವಿಡಿಯೋ ಮಾಡೋ ಅವಕಾಶನೇ ಕೊಟ್ಟಿಲ್ಲ. ಅವರು ಒಂದು ಫೋಟೋ ಸಹ ಕ್ಲಿಕ್ ಮಾಡೋ ಅವಕಾಶ ಕೊಟ್ಟಿಲ್ಲ. ಆ್ಯಂಡ್ ಮೇಲಿಂದ ಅಷ್ಟೇ ಈ ವ್ಯೂನ ನಾವು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಸುಂದರವಾಗಿ ಬಂದಿದೆ ಅಂದರೆ ಈ ವ್ಯೂ ಅಂತೂ ನನಗಂತೂ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಮೇಲಿಂದ ಅಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಮತ್ತು ಕೆಳಗಡೆ ಬಂದ್ವಿ. ಇಲ್ಲೊಬ್ಬರು ಸ್ವಚ್ಛ ಭಾರತ್ ಅಭಿಯಾನನ ಮಾಡ್ತಿದ್ರು. ಇವರು ಎಲ್ಲರ ಕೈಲೂ ನೀವೊಂದು ಪೇಪರ್ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ನಾನು ನಿಮಗೆ ಫೋಟೋಗೆ ಪೋಸ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಇದಾಗಿದೆ ಇವತ್ತಿನ ವ್ಲಾಗ್, ಫ್ರೀಡಮ್ ಹಬ್ಬದ ವ್ಲಾಗ್. ಸೊ ನಾನು ಈ ವ್ಲಾಗೊಂದಿಗೆ, ಇವತ್ತಿನ ವಿಷಯದೊಂದಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.